ಸ್ನೇಹಿತರೆ, ಹೊರಗಡೆ ಮಳೆ ತುಂಬ ಜೋರಾಗಿ ಬರ್ತಾ ಇದೆ, ಚಳಿ ಜಾಸ್ತಿ ಆಗ್ತಾ ಇದೆ. ದೀಪಕ್ ಅವರು ಫೋರ್ಕ್ ಫಿಂಗರ್ ಮಾಡಿಕೊಡ್ತೀವಿ ರೆಸಿಪಿ ಅಂತ ಹೇಳಿದ್ದಾರೆ. ವಾಸನೆ ಅಂತೂ ಸುವಾಸನೆ ಬರ್ತಾ ಇದೆ ಮೂಗಿಗೆ. ವೆಯ್ಟ್ ಮಾಡ್ತಾ ಇದ್ದೀನಿ ತಿನ್ನಬೇಕು ಅಂತ ಹೇಳಿ. ನೋಡೋಣ ತರ್ತಾರೇನೋ. ಸೊ ಇದು ಹಂದಿ ಮಾಂಸ ಪೋರ್ಕು, ಇದನ್ನ ನಾವು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಿ. ಬೇಯಿಸಿದ ತಕ್ಷಣ ಇದನ್ನು ನಾವು ನಮಗೆ ಯಾವ ಥರ ಅದಕ್ಕೆ ನಾವು ಫಿಂಗರ್ಸ್ ಅದೇ ಕಟ್ ಮಾಡ್ಕೊತೀವಿ. ಕಟ್ ಮಾಡ್ಕೊಬಿಟ್ಟು ಅದಕ್ಕೆ ಬೇಕಾದಂಥ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ, ಆಮೇಲೆ ಕಾರ್ನ್ಫ್ಲೋರ್, ಆಮೇಲೆ ರವೆ, ಎಳ್ಳಿಕಾಯಿಂದ ಬರ್ತದೆ ನೋಡಿ. ಎಳ್ಳಿಕಾಯಿ ನಮ್ಮ ಕೊಡಗಿನಲ್ಲಿ ಕಹಿ ಹುಳಿ ಅಂತಾರೆ. ಎಳ್ಳಿಕಾಯಿನ ಕಟ್ ಮಾಡಿಕೊಂಡು ಇದರ ರುಚಿಗೆ ಹಾಕೋತೀವಿ ನಾವು ಹುಳಿಗೋಸ್ಕರ. ಸ್ವಲ್ಪ ವಿನಿಗರ್ ಹಾಕೋಬೇಕು. ಆಮೇಲೆ ಸರಿ ಅದಕ್ಕೆ ಕಲಿಸ್ಕೋಬೇಕು. ಇದನ್ನ ಕಲಿಸಿದ ತಕ್ಷಣ ಒಂದು 10 ನಿಮಿಷ ಬಿಡಬೇಕು ಹಂಗೇ. ಸ್ನೇಹಿತರೆ, ಈಗ ನಾನು ಆಲ್ರೆಡಿ ಎಣ್ಣೆಗೆ ಹಾಕಿದ್ದೀನಿ. ಈಗ ಕರಿತಾ ಇದ್ದೀನಿ ಅದನ್ನು. ಒಂದು 10 ಮಿನಿಟ್ಸಿನ ಆಗಬೇಕು ಸರ್. ಯಾಕೆಂದರೆ ಇದು ಮಾಂಸ ನಾವು ಬೇಯಿಸಿರ್ತೀವಿ, ಅದು ಹಾಫ್ ಬಾಯ್ಲ್ ಮಾಡೇ ಮಾಡಬೇಕು. ಇಲ್ಲಾಂದರೆ ನಮ್ಮ ಮೀಟು ರಬ್ಬರ್ ಥರ ಇರುತ್ತೆ, ಅದು ಇದರ ಸಾಫ್ಟ್ನೆಸ್ ಬರುತ್ತೆ. ಬೇಯಿಸುವಾಗ ನಾವು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಬೇಕು. ಅದಕ್ಕೆ ಈ ಪ್ರೊಸೆಸ್ ಮಾಡಬೇಕು. ಇದು ತಿಂದು ನೋಡಿ, ಒಳ್ಳೆ ತುಂಬ ರುಚಿಯಾಗಿ ತುಂಬ ಸ್ವಾದಿಷ್ಟವಾಗಿರುತ್ತೆ. 30 ವೆರೈಟಿ ಮಾಡ್ತೀರಾ? 30 ವೆರೈಟಿ ನಾವು ಮಾಡ್ತೀವಿ ಆಲ್ರೆಡಿ. ನಮ್ಮಲ್ಲಿ ಇನ್ನೂ ಪ್ರೊಸೆಸ್ ಮಾಡ್ತಾಯಿದ್ದೀನಿ, ಹೊಸ ಥರ ಕಂಡುಹಿಡಿತಾ ಇದ್ದೀನಿ. ಇನ್ನು ಮುಂದಕ್ಕೆ ನೀವು ನಮಗೊಂದು ನೆಕ್ಸ್ಟ್ ಬಂದರೆ ಬೇರೆ ಥರ ವೆರೈಟಿ ಫುಡ್ ಮಾಡಬೇಕು ನಾವು ಯೋಚನೆ ಮಾಡ್ತಾ ಇದ್ವಿ ಸರ್. ತುಂಬ ಇಷ್ಟಪಡ್ತಾರೆ ಅವರೇ ನಿಮಗೆ ಹೇಳ್ತಾರೆ, ಕಮೆಂಟ್ ಮಾಡಿ. ಅದೇ ಹಾಂ. ನಾವು ಡಿಶ್ ಔಟ್ ಮಾಡಿದ್ದೀವಿ ಈಗ ಆಲ್ರೆಡಿ. ನಾವು ಒಂದು ಪ್ಲೇಟಿಗೆ ಇದು ಮಾಡ್ಕೊಳ್ಳೋಣ. ಇಲ್ಲ, ಇದು ನಂದು ಓನ್ ಪ್ರೊಸೆಸ್. ಇದು KFC ಮಾಡಿದ್ರೆ ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ಒಂದು ಟ್ರೈ ಮಾಡಿದ್ದೀವಿ. ಅದು ಸಕ್ಸಸ್ ಆಯ್ತು ನಿಮ್ಮದು. ಸರ್, KFC ಅಂತ ಪೋರ್ಕ್ ರೆಡಿ ಆಗಿದೆ. ವಾವ್, ತಿಂದು ನೋಡಿ. ಚೆನ್ನಾಗಿದೆ ಹೇಳಿ, ಚೆನ್ನಾಗಿ ಅಂತೇಳಿ. ಇದೇನು ಸರ್ ಚಟ್ನಿ ವಿಶೇಷ? ಅದಕ್ಕೆ ಚಟ್ನಿ. ಅದು ಏನು ಚಟ್ನಿ? ಗಾಂಧಾರಿ ಮೆಣಸು, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು ಹಾಕಿ ಅಂತ ಒಂದು ಚಟ್ನಿ. ಅದು ಗಾಂಧಾರಿ ಮೆಣಸು ಅಂತ. ಗಾಂಧಾರಿ ಮೆಣಸು. ನೈಸ್. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಶಿಕ್ಷಕರೇ, ನಿಜವಾಗ್ಲೂ ಮೆಲ್ಟ್ ಆಗಿಬಿಡ್ತು ಬಾಯಲ್ಲಿ ಇಟ್ಕೊಂಡಿದ್ದ ಕೂಡಲೇ. ತುಂಬ ವಿಶೇಷವಾದಂತಹ ರುಚಿ ಸ್ನೇಹಿತರೆ. ಇದು ಬೆಂಗಳೂರಲ್ಲೂ ಕೂಡ ಈ ಒಂದು ಖಾದ್ಯಗಳು ಸಿಕ್ಕಿದ್ರೂ ಕೂಡ ಪೋರ್ಕ್ ಐಟಮ್ಗಳು ಈ ರೀತಿಯಾಗಿರ್ತಕ್ಕಂಥ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಎಲ್ಲೂ ಸಿಗೋಲ್ಲ ಸ್ನೇಹಿತರೆ. ಇದು ತುಂಬ ಖುಷಿ ಆಯ್ತು ಸರ್, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ದಿಸ್. ಥ್ಯಾಂಕ್ ಯು ಸರ್. ಪೋರ್ಕ್ ಫಿಂಗರ್